ಉತ್ತರ ಕರ್ನಾಟಕದ ಸ್ಪೈಸಿ ಲವರ್ಸ್ಗೆ ಒಂದು ಖಾರವಾದ ಚಟ್ನಿನ ನಾನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಜಸ್ಟ್ ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಚಟಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಸೇರಿಸಿ, ಹಾಗೆ ಕರಿಬೇವು, ಜಾಸ್ತಿ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ ನೀರು ಹಾಕ್ದೇನೆ ಇದನ್ನು ರುಬ್ಬಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ 1 ರಿಂದ 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ನೋಡಿ, ಇವಾಗ ಎಲ್ಲ ಫ್ರೈ ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಈ ಥರ ಎಲ್ಲ ಮಿಶ್ರಣ ಹಾಕಬೇಕು, ನೀರು ಹಾಕಬಾರ್ದು, ನೆನಪಿಡಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು ಹುಳಿಗೆ. ನಾನು ಹಾಕ್ತಾಯಿದ್ದೀನಿ ಇಷ್ಟು. ಇದನ್ನು ಚೆನ್ನಾಗಿ ತರಿಯಾಗಿ ರುಬ್ಕೊಂಡ್ರೆ ರೆಡಿ ಆಯಿತು ನಮ್ಮ ಸ್ಪೆಷಲ್ ಖಾರ ಚಟ್ನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಸ್ವಲ್ಪ ಕಾದಿರೋ ಎಣ್ಣೆ ಹಾಕಿದರೆ ರೆಡಿ ಆಯಿತು. ಇದನ್ನು ಬಿಸಿ ರೊಟ್ಟಿ ಜೊತೆ ತಿನ್ನೋಣ.